ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಸಿರು ಸೇನೆ ಮನವಿ. ಸರ್ಕಾರ ತಕ್ಷಣವೇ ವಿದ್ಯುತ್ ಖಾಸಗೀಕರಣ ಕೈಬಿಡಲಿ. ರಾಜ್ಯದ ಸಮಸ್ತ ರೈತ ಪರವಾಗಿ, ಗ್ರಾಹಕ ಪರವಾಗಿ, ನೌಕರರ ಹಿತದೃಷ್ಟಿ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಸ್ಕಾಂ ವಿದ್ಯುತ್ ಸಂಸ್ಥೆಯನ್ನು ಟಾಟಾ ಕಂಪನಿ ಲಿಮಿಟೆಡ್ಗೆ ಹಸ್ತಾಂತರ ಮಾಡುತ್ತಿರುವುದನ್ನು ಮತ್ತು ವಿದ್ಯುತ್ ವಿತರಣಾ ಪರವಾನಗಿಯನ್ನು ನೀಡುತ್ತಿರುವುದನ್ನು ಕೂಡಲೇ ಕೈಬಿಟ್ಟು ಸರ್ಕಾರವೇ ನಡೆಸಿಕೊಂಡು ಹೋಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬಬಲೇಶ್ವರ ತಹಶೀಲ್ದಾರ್ ಶಾಂತಲಾ ಚಂದನ ಮತ್ತು ಹೆಸ್ಕಾಂ ಅಧಿಕಾರಿ ಎಇಗೆ ಮನವಿಯನ್ನು ಸಲ್ಲಿಸಿದರು. ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಗರ ಅವರು ಮನವಿಯನ್ನು ಓದಿ ಹೇಳುತ್ತಾ, ಹೆಸ್ಕಾಂ ಇಲಾಖೆಯನ್ನು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸೇರಿದಂತೆ ಇತರೆ ಖಾಸಗಿ ಸಂಸ್ಥೆಗಳಿಗೆ ರಾಜ್ಯದ 15 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ನೀಡಲು ನಿರ್ಧರಿಸಿರುವುದನ್ನು ಈ ಕೂಡಲೇ ಕೈಬಿಡಬೇಕು. ಈಗಾಗಲೇ ರಾಜ್ಯದ 21 ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ರೈತರು ವಿರೋಧವನ್ನು ವ್ಯಕ್ತಪಡಿಸಿ ಮನವಿ ಸಲ್ಲಿಸಲಾಗುತ್ತಿದೆ. ಒಂದು ವೇಳೆ ರಾಜ್ಯ ಸರ್ಕಾರ ಮಂಡುತನ ತೋರಿಸಿ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಿಯೇ ತೀರುತ್ತೇನೆ ಎಂದು ಹಠ ಹಿಡಿದರೆ ರಾಜ್ಯದ ಎಲ್ಲ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳನ್ನು ತಡೆದು ಬೇರೆ ಬೇರೆ ರೀತಿ ಹೋರಾಟ ಮಾಡಲಾಗುವುದು ಅಂತ ಎಚ್ಚರ ಕೂಡ ನೀಡಿದರು. ಇನ್ನು ಬಬಲೇಶ್ವರ ತಾಲೂಕಾ ಅಧ್ಯಕ್ಷರಾದ ಸುರೇಶ್ ಕಿರ್ಸೂರ್ ಮಾತನಾಡಿ, ರಾಜ್ಯದ ಹೆಸರು ಮೊದಲೇ ಲಾಭವಲ್ಲದ ಕೃಷಿಯ ಜೊತೆಗೆ ಬದುಕು ಸಾಗುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಇಂತಹ ನಿರ್ಧಾರ ಸರಿಯಲ್ಲ ಅಂತ ಹೇಳಿದರು. ರೈತ ಮುಖಂಡರಾದ ಸುರೇಶ್ ಶಿರ್ಬೂರು ಹಾಗೂ ಬಸಂತ ಕಾಂಬಳೆ ಮಾತನಾಡುತ್ತಾ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಿರುವ ಮೂಲ ಸೌಕರ್ಯಗಳನ್ನು ದುರುಪಯೋಗವಾಗುವ ಸಂಭವ ಹೆಚ್ಚಾಗುತ್ತದೆ. ಈಗಾಗಲೇ ಹೆಸ್ಕಾಂ ಇಲಾಖೆಯು ಸಾವಿರಾರು ಕೋಟಿ ಹಣ ವ್ಯಯ ಮಾಡಿ ವಿದ್ಯುತ್ ಕಂಬ ಹಾಗೂ ವೈರ್ ಟ್ರಾನ್ಸ್ಫರ್ಗಳನ್ನು ಖಾಸಗಿಯವರಿಗೆ ಬಳಸಿಕೊಳ್ಳಲು ಅನುಮತಿ ನೀಡಿದರೆ ಅವರಿಗೆ ಲಾಭ ಮಾಡಿಕೊಳ್ಳಲು ದಾರಿ ಮಾಡಿಕೊಟ್ಟಂತಾಗುತ್ತದೆ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು ಅಂತ ಹೇಳಿದರು. ಇನ್ನು ಮುಖಂಡರಾದ ಪುಟ್ಟು ಗಡ್ದನ್ನವರ್, ರಾಜು ನದಾಫ್ ಮಾತನಾಡುತ್ತಾ, ಹೆಸ್ಕಾಂ ಇಲಾಖೆಯಲ್ಲಿ ಸಾವಿರಾರು ಕಾರ್ಮಿಕರು ತಮ್ಮ ಜೀವದ ಹಂಗನ್ನು ತೊರೆದು ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡಿ ಪ್ರಾಣವನ್ನು ಮುಡಿಪಾಗಿಟ್ಟರೆ, ಇನ್ನು ಕೆಲವರು ಅಂಗವೈಕಲ್ಯಕ್ಕೆ ಗುರಿಯಾಗಿದ್ದಾರೆ. ಕಾರ್ಮಿಕರೆಲ್ಲರೂ ವಿದ್ಯುತ್ ನಿಗಮ ದಾರಿ ದೀಪವಾಗಿ ನಿಂತಿದೆ. ಆದರೆ ಖಾಸಗೀಕರಣವಾದರೆ ಕಾರ್ಮಿಕರ ಬದುಕು ಅತಂತ್ರವಾಗಲಿದೆ ಅಂತ ಹೇಳಿದರು. ಇನ್ನು ಮುಖಂಡರಾದ ಮಹಾದೇವ್ ಮನ್ಸೂಡೆ, ರಾಮನಗೌಡ ಪಾಟೀಲ್, ಸಂಗೀತಾ ರಾಠೋಡ್, ಯುವ ರೈತ ಮುಖಂಡರಾದ ಸಿದ್ದರಾಜ್ ಚೌಧರಿ ಮಾತನಾಡುತ್ತಾ, ಈಗಾಗಲೇ ರಾಜ್ಯದಲ್ಲಿ ಜಾರಿಯಲ್ಲಿರುವ ರೈತರ ಜಮೀನುಗಳಲ್ಲಿಯ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್, ಗೃಹಜ್ಯೋತಿ, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆ ಅಡಿ ದೀನ್ ದಯಾಳ್ ವಿದ್ಯುತ್ ಸೇರಿದಂತೆ ಬಡವರಿಗೆ ಯೋಜನೆ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗಿರಬಹುದು. ಈ ಪರವಾನಗಿ ಪ್ರಕ್ರಿಯೆಯನ್ನು ಕೂಡಲೇ ಕೈ ಬಿಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಆಗ್ರಹ ಕೂಡ ನೀಡಿದರು. ಇನ್ನು ಪರಮಪೂಜ್ಯ ವಿವೇಕಾನಂದ ದೇವರು ಗುಣದಾಳ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ, ಈ ದೇಶದಲ್ಲಿ ಇರುವ ಪ್ರಧಾನಿಯಾಗಲಿ, ಮುಖ್ಯಮಂತ್ರಿಯಾಗಲಿ, ವಿಜ್ಞಾನಿಗಳಾಗಲಿ, ಮಠಾಧೀಶರಾಗಲಿ, ಪ್ರಾಧ್ಯಾಪಕರಾಗಲಿ, ರಾಜಕಾರಣಿಗಳಾಗಲಿ ಎಲ್ಲರೂ ರೈತನಿಗೆ ಚಿರಋಣಿಯಾಗಬೇಕಾಗಿದೆ. ಅವನು ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ಕೃಷಿ ಕಾಯಕ ಮಾಡಿದಾಗ ಮಾತ್ರ ನಮ್ಮೆಲ್ಲರಿಗೂ ಅನ್ನ ಸಿಗುತ್ತದೆ. ಇಲ್ಲವಾದರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡಬಾರದು ಅಂತ ಇದಕ್ಕೆ ನಾಡಿನ ಸಮಸ್ತ ಮಠಾಧೀಶರ ಬೆಂಬಲವಿದೆ ಅಂತ ಹೇಳಿದರು. ಇನ್ನು ಈ ವೇಳೆ ಗುರುಪಾದೀಶ್ವರ ಮಠದ ಡಾಕ್ಟರ್ ಮಹಾದೇವ್ ಶಿವಾಚಾರ್ಯರು ರೈತರನ್ನು ಉದ್ದೇಶಿಸಿ ಮಾತನಾಡಿ, ಅದೇ ರೀತಿ 100ಕ್ಕೆ 100 ಅಧಿಕ ಯುವ ರೈತರಿಗೆ, ಮಹಿಳಾ ತಾಯಂದರಿಗೆ ಶಾಲು ದೀಕ್ಷೆ ಕೂಡ ಮಾಡಲಾಯಿತು. ಈ ವೇಳೆ ಸುರೇಶ್ ಕಿರ್ಸೂರು, ಮಕ್ಬೂಲ್ ಕೀಜಿ, ಶ್ರೀಶೈಲ್ ಬುಮ್ಮಾರ್, ಪುಟ್ಟು ಗಡ್ದನ್ನವರ್, ಮಲ್ಲು ಬೂದಿಹಾಳ್, ಸೂರ್ಯಕಾಂತ್ ಸಂಗಮೇಶ್, ಪರಮಾನಂದ್ ವಿಠಲ್ ಪೂಜಾರಿ, ಲೋಹಿತ್ ತಳವಾಯಿ, ಸಂಜು ಬಾಡಗಂಡಿ, ಬಸವರಾಜ್ ರೆಡ್ಡಿ, ಮಳೆಪ್ಪ ಸೇರಿದಂತೆ ಸಿಂಧೂರ್ ಸೂರ್ಯಕಾಂತ್, ಗಿರಿಯಪ್ಪ, ಕರೆಯಪ್ಪ, ಅಶೋಕ್, ಗಂಗಯ್ಯ, ಲಕ್ಷ್ಮೀ ವಿರಾದರ್ ಸೇರಿದಂತೆ ಅನೇಕರು ಇದ್ದರು. ವರದಿ ವಿರೂಪಾಕ್ಷಿ ಮಠಪತಿ, ಪರ್ವಾ ನ್ಯೂಸ್, ಬಬಲೇಶ್ವರ. ಮುಂದಿನ ಪರಿಸ್ಥಿತಿ ಹೆಂಗಾಗ್ತದೆ? ಗೊಬ್ಬರ ಕೇಳಿದ್ರೆ ಸಿಗೋದು ಅದು ರೊಕ್ಕ 1,000 ಹೇಳ್ತಾರೆ, 2,500 ಹೇಳ್ತಾರೆ. ಬಡವಂದ ರೈತರ ಮ್ಯಾಗೆ ಒಂದು ಬರೆ ಎಳೆಯುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಈ ಕೆಲಸ ಏನ್ ಮಾಡಕ್ಕಿದ್ರೆ ಇನ್ನು ತಕ್ಷಣ ಕೈ ಬಿಡಬೇಕು. ತಕ್ಷಣ ಬಿಟ್ಟ ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕಾದ ಅವರ ಸೋಮವಾರ ಸಾಕು. ಎಲ್ಲಾರಾಗ ಒಂದು ಬರೀ 5 HP ಮೋಟ್ರಕ್ಕೆ ಮೀಟರ್ ಕುಡಿಸಿದ್ರು. ಅವ್ರು ಜಾಸ್ತಿ ಚಾಲು ಮಾಡಂಗಿಲ್ಲ. ಮಳೆ ಹಾಕಿತ್ತು, ಸ್ವಲ್ಪ ಯಾವಾಗ ಚಾಲು ಮಾಡಿದಕ್ಕ ಅದ 50,000 ರೂಪಾಯಿ ಬಿಲ್ ಬಂದಿತ್ತು. ಬರೀ 5 HP ಮೋಟ್ರ್. ಅವ ರೈತರಿಗೆ ಅದನ್ನು ತುಂಬಕ್ಕಾಗಿಲ್ಲ. ಅವಾಗ ಅಲ್ಲೇ 4 ಕಂಬದ್ದು ವಯರ್ ತಪ್ಪ ಹೋಗ್ಬಿಟ್ಟವು. ಅದು ಎಲ್ಲ ಇಡೀ ರಾಜ್ಯಕ್ಕೆ ವಿಷಯ ಗೊತ್ತಾಗ್ತದೆ. ಎಲ್ಲ ರೈತ ಸಂಘದಿಂದ
ಅಲ್ಲಿ ಕರೆ ಕೊಟ್ಟ ಆ ರೈತನ ಜಾಗದಾಗ ನಾವೆಲ್ಲ ಕೂಡಿದ್ವಿ. ಕೂಡಿ ಅವ್ರೇನ 4 ಕಂಬದ ವಯರ್ ತಕೊಂಡ್ ಹೋಗಿದ್ರು. ಆ 4 ಕಂಬದ ವಯರ್ ಹಾಕಿಸಿ ಆ ರೈತನ ಮೋಟರ್ ಚಾಲು ಮಾಡಿಸಿ ಬಂದ್ವಿ ಅಲ್ಲಿ.